ನಮಸ್ಕಾರ ಕೃಷ್ಣರೇ. ನಮಸ್ಕಾರ ಜಯರೇ. ಕೃಷ್ಣರೇ, ತಾವು ನಮ್ಮ ಶ್ರೇಷ್ಠ ಸಾಹಿತಿಗಳಲ್ಲೊಬ್ಬರು, ಕಲಾಭಿಮಾನಿಗಳು ಮತ್ತು ಕಲೆಗಾರರು. ತಮಗೆ ಬಾಲ್ಯದಲ್ಲೇ ವರದಾಚಾರ್ಯ ಪರಿಚಯ ಅನ್ನೋದಿತ್ತು. ತಮಗಿಂತ ಭಾಳ ಹಿರಿಯರಾದರೂ ಕೂಡ ವರದಾಚಾರ್ಯರು ಹಳೆ ಮೈಸೂರಿನತಿ ಕರಿತೇವಲ್ಲ, ಆ ರಂಗಭೂಮಿಯಲ್ಲಿ ರಾಜಾರ್ಚಿಸಿದಂತೆ ಅದೇ ರೀತಿಯಲ್ಲಿ ಉತ್ತರ ಕರ್ನಾಟಕ ಅಥವಾ ಹೊಸ ಮೈಸೂರಿನಲ್ಲಿ ಮತ್ತೊಬ್ಬ ಶ್ರೇಷ್ಠ ವ್ಯಕ್ತಿ ಇದ್ದರು. ಅವರ ಬಗ್ಗೆ ತಮಗೆ ಪರಿಚಯ ಇತ್ತಾ? ಶ್ರೀಮಾನ್ ಗರುಡ ಸದಾಶಿವರಾಯರ ವಿಷಯ. ಹೌದೌದು, ಅವ್ರ ಪರಿಚಯ ಚೆನ್ನಾಗಿತ್ತು ನನಗೆ. ಯಾವಾಗ ತಮಗೆ ಅವ್ರಿಗೂ ಭೇಟಿಯಾಗಿದ್ದು? ನಾನು ಮೊದಲನೇ ಸಲ 1928ನೇ ಇಸ್ವಿಯಲ್ಲಿ ಮೊದಲನೇ ಕರ್ನಾಟಕ ನಾಟಕ ಸಮ್ಮೇಳನದಲ್ಲಿ ಭಾಗವಹಿಸೋದಕ್ಕೆ ಧಾರವಾಡಕ್ಕೆ ಹೋದೆ. ಅದನ್ನು ವ್ಯವಸ್ಥೆ ಮಾಡಿದ್ದವರು ನನ್ನ ಮಿತ್ರರಾದಂಥ ದಿವಂಗತ ಪ್ರೊಫೆಸರ್ ಇ ಟಿ ಸಾಸ್ನೂರವರು. ಹೌದು. ಶ್ರೀಮಾನ್ ಗರುಡ ಸದಾಶಿವರಾಯರು, ಶಿವಮೂರು ಶಾಸ್ತ್ರಿಗಳು, ಶಿವಮೂರು ಶಾಸ್ತ್ರಿಲ್ಲ ಶಿವಮೂರು ಸ್ವಾಮಿ ಅಂತ ಒಬ್ಬರಿದ್ದರು. ಅವರು ಅದರಲ್ಲಿ ಬಹಳ ಮುಖ್ಯವಾದ ಪಾತ್ರ ವಹಿಸಿದರು. ಶ್ರೀಮಾನ್ ಗರುಡ ಸದಾಶಿವರಾಯರು ನಮಗೆಲ್ಲ ದೊಡ್ಡ ಒಂದು ಔತಣ ಕೂಡ ಕೊಟ್ಟು ನಮ್ಮನ್ನೆಲ್ಲ ಸತ್ಕರಿಸಿದರು. ಮತ್ತು ಆಗ ಅವ್ರ ಕಂಪನಿಯ ನಡೀತಾ ಇತ್ತು. ತಮ್ಮ ಬಹಳ ಮುಖ್ಯವಾದ ಪ್ರಯೋಗ ಶ್ರೀರಾಮ್ ಪಟ್ಟಾಭಿಷೇಕ ನಾಟಕವನ್ನು ನಮಗೆಲ್ಲ ಅಭಿನಯ ಮಾಡಿ ತೋರಿಸಿ ನಮ್ಮನ್ನು ಸಂತೋಷಪಡಿಸಿದರು. ಆ ಸಂದರ್ಭದಲ್ಲಿ ಅವರ ಪರಿಚಯ ನನಗಾಯಿತು. ಕ್ರಮೇಣ ನಾನು ಆ ಕಡೆ ಯಾವಾಗ ಹೋದರೂ ಕೂಡ ಅವ್ರ ನಾಟಕಗಳನ್ನ ಹೋಗಿ ನೋಡ್ತಾ ಇದ್ದೆ. ಮೇಲಿಂದ ಮೇಲೆ ಧಾರವಾಡ, ಬಿಜಾಪುರ ಈ ಕಡೆ ಎಲ್ಲ ಹೋಗ್ತಾ ಇದ್ದೆ. ಅವ್ರು ಎಲ್ಲಿ ಹೋದರೂ ಕೂಡ ನಾನು ಬರಮಾಡಿಕೊಂಡು ತಮ್ಮ ನಾಟಕ ಹೊಸ ಹೊಸ ಪ್ರಯೋಗಗಳನ್ನೆಲ್ಲ ತೋರಿಸ್ತಾಯಿದ್ರು. ಹೀಗಾಗಿ ಅವ್ರಿಗೂ ನನಗೂ ಪರಿಚಯದಿಂದ ಆರಂಭವಾಗಿ ಕೊನೆಗೆ ಬಹಳ ಗಾಢವಾದ ವಿಶ್ವಾಸದಲ್ಲೇ ಬೆಳ್ಕೊಂಡು ಬಂತು. ತಾವು ಹೇಳೋದು ನೋಡಿದರೆ ಅವರು ಆಹ್ವಾನಿಸದೇ ಇದ್ದರೂ ಕೂಡ ಅವರ ಅಭಿನಯ ಅಷ್ಟೊಂದು ಚೆನ್ನಾಗಿತ್ತು. ನಾನೇ ಹೋಗಿ ನೋಡ್ತಿದ್ದೆ ಅಂದಾಗಾಯ್ತಲ್ವೇ? ಹೌದು. ತಮ್ಮ ಮನಸ್ಸಿನ ಮೇಲೆ ಪರಿಣಾಮವಾದ ನಾಟಕಗಳು ಯಾವ್ಯಾವು? ಅವರು ಅನೇಕ ನಾಟಕಗಳು ಆಡ್ತಾಯಿದ್ರು. ಸುಮಾರು 20-30 ನಾಟಕಗಳು ಆಡ್ತಾಯಿದ್ರು. ಆ 20-30 ನಾಟಕಗಳಲ್ಲಿ ಕೆಲವು ನಾಟಕಗಳು ಕೆಲವು ಊರುಗಳಲ್ಲಿ ಹಿಡಿಯುತ್ತೆ, ಹಳ್ಳಿಗಳಲ್ಲಿ ಕೆಲವು ನಾಟಕ ಹಿಡಿಯುತ್ತೆ, ಪೇಟೆಯಲ್ಲಿ ಕೆಲವು ನಾಟಕ ಹಿಡಿಯುತ್ತೆ. ಅದು ಸಾಮಾನ್ಯವಾಗಿ ಎಲ್ಲ ಕಡೆಯೂ ಹಿಡಿತಾ ಇದ್ದಂತಹ ಸರ್ವರಿಗೂ ಬಹಳ ಪ್ರಿಯವಾಗಿದ್ದ ಅವರ ನಾಟಕಗಳು ಅಂದರೆ 4: ಶ್ರೀರಾಮ್ ಪಾದಕ ಪಟ್ಟಾಭಿಷೇಕ, ವಿಷಂವಾಹ, ಎಚ್ ಎಂ ನಾಯಕ ಮತ್ತು ಕಬೀರದಾಸ. ಕಬೀರದಾಸ್ನಲ್ಲಿ ಅವರು ಕಬೀರ್ ಪಾತ್ರ ಮಾಡ್ತಾಯಿದ್ರು. ಎಚ್ ಎಂ ನಾಯಕನಲ್ಲಿ ಎಚ್ ಎಂ ನಾಯಕನ ಪಾತ್ರ ಮಾಡ್ತಾಯಿದ್ರು. ವಿಷಂವಾಹದಲ್ಲಿ ಅಶೋಕ ಅಂತ ರಾಜನ ಪಾತ್ರ ಮಾಡ್ತಾಯಿದ್ರು. ಪಾದಕ ಪಟ್ಟಾಭಿಷೇಕದಲ್ಲಿ ದಶರಥ ಚಕ್ರವರ್ತಿ ಪಾತ್ರ ಮಾಡ್ತಾಯಿದ್ರು. ಸರಿ, ಇವ್ರು ನಾಟಕಗಳನ್ನ ಬರಿತಾ ಇದ್ದವ್ರು ಯಾರು? ಅವರೇ ಬರಿತಾಯಿದ್ರು. ಅವರೇ ಬರಿತಾಯಿದ್ರು. ಸಾಮಾನ್ಯ ಗರುಡ ಸದಾಶಿವರಾಯರು ಇನ್ನೊಬ್ಬರು ಬರೆದ ನಾಟಕ ತಗೊಂಡು ಆಡುವಂಥ ಅಭ್ಯಾಸ ಅವ್ರು ಇಟ್ಕೊಂಡಿರ್ತಿಲ್ಲ. ಪ್ರಾಯಶಃ ಅವ್ರಿಗೆ ಚೈತನ್ಯ ಐತಲ್ಲ. ಇತ್ತು. ಒಳ್ಳೆ ಸಾಹಿತಿಗಳಾಗಿದ್ದರು. ಸಂಸ್ಕೃತ ಚೆನ್ನಾಗಿ ಗೊತ್ತಿತ್ತು ಅವರಿಗೆ. ಕನ್ನಡ ಅಷ್ಟು ಚೆನ್ನಾಗಿ ಗೊತ್ತಿಲ್ಲದೆ ಇದ್ದರೂ ಕೂಡ ಆ ಸಂಸ್ಕೃತದ ಬಲ ಪ್ರಭಾವದಿಂದ ನಾಟಕಗಳು ಬರಿತಾಯಿದ್ರು. ಅವ್ರು ಆಡ್ತಿದ್ದಿದ್ದು ಕನ್ನಡ ನಾಟಕಗಳಲ್ಲೂ ಸ್ವಾಮಿ. ಕನ್ನಡ ನಾಟಕ ಆದರೂ ಕೂಡ ಆ ಕಾಲದಲ್ಲಿ ಕನ್ನಡ ಒಂದು ಭಾಷೆ, ಅದಕ್ಕೊಂದು ಸಾಹಿತ್ಯ ಇದೆ, ಅದನ್ನು ಪ್ರತ್ಯೇಕವಾಗಿ ಅಭ್ಯಾಸ ಮಾಡಬೇಕು ಅನ್ನೋ ಮನೋಭಾವ ಇತ್ತಿಲ್ಲ. ಸಂಸ್ಕೃತ ಬಂದರೆ ಎಲ್ಲ ಬಂದ್ಬಿಡುತ್ತೆ ಅನ್ನೋ ಕಾಲ ಅದು. ನಮ್ಮಲ್ಲೂ ಪಂಡಿತರು ಹಾಗೆ ಇದ್ದರು. ಆ ಸಂಪ್ರದಾಯಕ್ಕೆ ಸೇರಿದವರು ನಮ್ಮ ಸದಾಶಿವರಾಯರು. ಸದಾಶಿವರಾಯರು ಕೆಲವು ಪ್ರಯೋಗಗಳನ್ನ ಮಾಡಿದರು ಅಂತ ಹೇಳ್ತಾರಲ್ಲ, ಯಾವ ಪ್ರಯೋಗಗಳನ್ನ ಮಾಡಿದರು? ಪ್ರಯೋಗ ಅನ್ನೋದನ್ನು 2 ದೃಷ್ಟಿಯಿಂದ ನೋಡಬೇಕು. ಸದಾಶಿವರಾಯರಿಗೆ ಮುಂಚೆ ಉತ್ತರ ಕರ್ನಾಟಕದಲ್ಲಿ ಕರ್ನಾಟಕ ಅಥವಾ ಕನ್ನಡ ನಾಟಕಗಳಾಡುವಂಥ ಸರಿಯಾದಂಥ ಒಂದು ಮಂಡಳಿ ಇತ್ತಿಲ್ಲ. ಉತ್ತರ ಕರ್ನಾಟಕ ಜನ ನೋಡ್ತಾ ಇದ್ದದ್ದೆಲ್ಲ ಆ ಕಾಲದಲ್ಲಿ ಪೆಂಡಾರ್ಕರು, ಗಂಧರ್ವ, ಸವಾಯಿ ಗಂಧರ್ವ ಇವರು ಬಂದು ಆಡ್ತಾ ಇದ್ದಂಥ ಮರಾಠಿ ನಾಟಕಗಳನ್ನೇ ನೋಡ್ತಾಯಿದ್ರು. ಈ ಮರಾಠಿ ನಾಟಕಗಳ ಪ್ರಭಾವ ಇಳಿಸಬೇಕು, ಕನ್ನಡದಲ್ಲಿ ನಾಟಕ ಇಲ್ವೇ, ಕನ್ನಡದಲ್ಲಿ ಬರೆಯೋರಿಲ್ವೇ, ಕನ್ನಡದಲ್ಲಿ ಕಲೆಗಾರಿಲ್ವೇ ಅನ್ನೋ ಒಂದು ಮನೋಭಾವ ತಳೆದು ಒಂದು ನಾಟಕ ಕಂಪನಿ ಹುಟ್ಟುಹಾಕಿ ಅದಕ್ಕೊಂದು ಸ್ಥಾನಮಾನವನ್ನು ಕನ್ನಡ ನಾಟಕಗಳಿಗೆ ಉತ್ತರ ಕರ್ನಾಟಕದಲ್ಲಿ ಒಂದು ಸ್ಥಾನಮಾನವನ್ನು ತಂದುಕೊಟ್ಟವರು ಸದಾಶಿವರಾಯರು. ಅದು ಬರೀ ಸ್ಥಾನಮಾನ ಕನ್ನಡ ನಾಟಕ ಆಡಿಬಿಡ್ತೀವಿ ಅಂತ ಬರೋದಿಲ್ಲ. ಯಾಕೆಂದರೆ ಮರಾಠಿ ಕಂಪ್ನಿಗಳು ಭಾಳ ಚೆನ್ನಾಗಿ ನಾಟಕ ಆಡ್ತಾಯಿದ್ರು. ಆ ಮರಾಠಿ ಕಂಪ್ನಿಗಳ ನಾಟಕದ ಯೋಗ್ಯತೆ ಏನಿದೆ ಆ ಮಟ್ಟಕ್ಕೆ ನಿಂತೇ ನಾಟಕಗಳನ್ನ ಆಡಬೇಕಾಗಿತ್ತು. ಗರುಡ ಸದಾಶಿವರಾಯರು ತಮ್ಮ ನಾಟಕಗಳನ್ನ ಯಶಸ್ವಿ ಮಾಡೋರು ಅಂದರೆ ಯಾವ ಮಟ್ಟದಲ್ಲಿ ಅವ್ರ ನಾಟಕಗಳು ಆಡ್ತಾಯಿದ್ರು, ಅವರ ಅಭಿನಯ ಕೌಶಲ್ಯ ಎಷ್ಟು ಉಚ್ಚ ದರ್ಜೆಯಾಯಿತು ಅಂತ ನೀವು ಊಹಿಸ್ಕೊಳ್ಬೋದು. ಅಂದರೆ ಇನ್ನೊಂದು ಪ್ರಯೋಗ ಇದು 2 ದೃಷ್ಟಿಯಿಂದ ಅಂತ ಹೇಳಿದರೆ, ಒಂದು ಈ ನಾಟಕಕ್ಕೆ ಅವರು ಆ ರೀತಿ ಮಾಡಿದಂಥ ಉಪಕಾರ, ಇನ್ನೊಂದು ಸ್ವಯಂ ಅವರು ಬಹಳ ಒಳ್ಳೆಯ ನಟರು. ಸುಕುಮಾರ ಆವಿದ್ಧ ಅಂತ ನಾಟಕದಲ್ಲಿ ಅಭಿನಯದಲ್ಲಿ 2 ಭಾಗ ಇದೆ, ತಮಗೆ ಗೊತ್ತಿದೆ. ವರದಾಚಾರ್ಯರು ಸುಕುಮಾರ ನಟರು, ಆವಿದ್ಧವೂ ಮಾಡ್ತಾಯಿದ್ರು, ಸುಕುಮಾರವೂ ಮಾಡ್ತಾಯಿದ್ರು. ಶೃಂಗಾರಸ ಪ್ರಧಾನವಾದ ಪಾತ್ರಗಳನ್ನು, ಕರುಣಾರಸ ಪ್ರಧಾನವಾದ ಪಾತ್ರಗಳನ್ನು ಮಾಡುವುದರಲ್ಲಿ ವರದಾಚಾರ್ಯರು ನಿಸ್ಸೀಮರು. ಗರುಡ ಸದಾಶಿವರಾಯರಿಗೆ ಆ ಒಂದು ಅನುಕೂಲ ಇತ್ತಿಲ್ಲ ಅಂತ ಹೇಳಿದ್ರೆ ಅದೇನು ಅವ್ರ ಮೇಲೆ ಅಪವಾದ ಹೇಳುವಂಥ ಮಾತಲ್ಲ. ಎಲ್ಲ ನಟನಿಗೆ ಎಲ್ಲ ಬರಬೇಕು, ಎಲ್ಲ ಬರುತ್ತೆ ಅಂತ ಭಾವಿಸೋದಕ್ಕೂ ಸಾಧ್ಯವಿಲ್ಲ. ಆವಿದ್ಧ ನಾಟಕಗಳನ್ನು ಆಡೋದರಲ್ಲಿ, ಅದರಲ್ಲೂ ಹೆಚ್ಚಾಗಿ ಮನಸ್ಸನ್ನು ಕಲುಕುವಂಥ ಭಾವನೆಗಳನ್ನು ವ್ಯಕ್ತ ಮಾಡೋದಲ್ಲಿ, ವೀರಸ್ವನ್ನು ಅಭಿನಯ ಮಾಡೋದಲ್ಲಿ ಗರುಡ ಸದಾಶಿವರಾಯರು ಬಹಳ ಅದ್ವಿತೀಯವಾದಂಥ ಒಂದು ಕೌಶಲ್ಯವನ್ನು ಸಂಪಾದನೆ ಮಾಡ್ಕೊಂಡಿದ್ರು. ಒಂದು ದೃಷ್ಟಾಂತ ಹೇಳ್ಬೋದು. ಪಾದಕ ಪಟ್ಟಾಭಿಷೇಕದಲ್ಲಿ ರಾಮ, ಸೀತೆ ಮತ್ತು ಲಕ್ಷ್ಮಣ ಕಾವಿ ಧರಿಸಿ ದಶರಥನಿಗೆ ಹೇಳಿ ಹೋಗಬೇಕು ಅಂತ ಹೇಳೋದಕ್ಕೆ ಬರ್ತಾರೆ. ಆಗ ರಾಮನ ಅವನು ಬೀಳ್ಕೊಡುವಂಥ ದೃಶ್ಯ ಅದು ಅನುಭೂತ ಭವಿಷ್ಯ ಅಂತ ಹೇಳ್ಬೋದು. ದಶರಥ ಪಾತ್ರವನ್ನು ರಾಘವಾಚಾರ ಮಾಡಿದ್ದು ನೋಡಿದ್ದೀನಿ, ವರದಾಚಾರ ಮಾಡಿದ್ದು ನೋಡಿದ್ದೀನಿ, ಪೀರ್ ಸಾಹೇಬರು ಮಾಡಿದ್ದು ನೋಡಿದ್ದೀನಿ.
ಗರುಡ್ ಸದಾಶಿವರಾಯರು ಮಾಡಿ ನೋಡಿದ್ದೀನಿ. ಈ 4 ಜನ ಈ ಪಾತ್ರವನ್ನು 4 ರೀತಿಯಲ್ಲಿ ಮಾಡ್ತಾಯಿದ್ರು. ದಶರಥ ಪಾತ್ರವನ್ನು ಸದಾಶಿವರಾಯರು ಮಾಡ್ತಿದ್ದ ರೀತಿಯೇ ಬೇರೆ. ಅದರಲ್ಲಿ ಕರುಣಾಕ್ರಂದನ ಏನಿತ್ತು ಆ ನಾಟಕದಲ್ಲಿ, ಆ ಪಾತ್ರದಲ್ಲಿ ಆ ದಶರಥನ ಒಳತೋಟಿ ಏನಿತ್ತು ಅದನ್ನು ಸದಾಶಿವರಾಯರು ಬಹಳ ಚೆನ್ನಾಗಿ ತೋರಿಸ್ತಾಯಿದ್ರು. ಇನ್ನೊಂದು, ನಾಟಕಕ್ಕೆ ಅವರ ಆ ಕಾಲದಲ್ಲಿ ಮಾಡಿದಂಥ ಸೇವೆ ಏನು, ದೇಶಕ್ಕೆ ಮಾಡೋ ಸೇವೆ ಏನು ಅಂತ ನಿಮ್ಮ ಪ್ರಶ್ನೆ ಅಲ್ವೇ? ಹೌದು, ಅದೇ ಪ್ರಯೋಗ. ದೇಶ ಆ ಕಾಲದಲ್ಲಿ, ಅದು ನಾನು ಹೇಳ್ತಾ ಇರುವಂಥ ಕಾಲ 1932ರಿಂದ 1948 ಅಂತ ಇಟ್ಕೊಳ್ಬೋದು. ಒಂದು 16 ವರ್ಷದ ಕಾಲ. ಸ್ವಾತಂತ್ರ್ಯ ಚಳವಳಿ ಕಾಲ. ಸ್ವಾತಂತ್ರ್ಯ ಚಳವಳಿ ಬಹಳ ಉಗ್ರವಾಗಿದ್ದ ಕಾಲ. ಆ ಕಾಲದಲ್ಲಿ ಕೇವಲ ರಾಜಕಾರಣಿಗಳ ಮಾತ್ರವೇ ಅಲ್ಲ, ವಿದ್ಯಾರ್ಥಿಗಳು, ಕಲಾವಿದರು, ಹರಕತೆ ಮಾಡುವಂತಹ ಹರಕತೆ ವಿದ್ವಾಂಸರು, ಶುಕತೆ ವಿದ್ವಾಂಸರು, ಇವರೆಲ್ಲ ನಮ್ಮ ರಾಷ್ಟ್ರ ಚಳವಳಿಯಲ್ಲಿ ಧುಮುಕಿದರು. ಹಾಗೆ ಸಂಪೂರ್ಣವಾಗಿ ಧುಮುಕಿದವರಲ್ಲಿ ಶ್ರೀಮಾನ್ ಗರುಡ್ ಸದಾಶಿವರಾಯರೊಬ್ಬರು. ಖಾದಿ ಚಳವಳಿಯಲ್ಲಿ ಮತ್ತು ಪಾನ ನಿರೋಧ ಚಳವಳಿಯಲ್ಲಿ ಪ್ರತಿಯೊಂದಲ್ಲೂ ಕೂಡ ಅವರು ಭಾಗವಹಿಸ್ತಾಯಿದ್ರು. ಕಾಂಗ್ರೆಸ್ ಫಂಡಿಗೆ ಆ ಕಾಲದಲ್ಲಿ ಸಾವಿರಾರು ರೂಪಾಯಿ, ಯಾವ ಊರಿಗೆ ಹೋದರೂ ಕೂಡ 4 ನಾಟಕಗಳನ್ನ ಆಡಿ ಕಾಂಗ್ರೆಸ್ ಫಂಡಿಗೆ ದುಡ್ಡು ಕೊಡ್ತಾಯಿದ್ರು. ಅದಷ್ಟು ಮಾತ್ರವೇ ಅಲ್ಲ, ಈ ರಾಷ್ಟ್ರೀಯ ಭಾವನೆಯನ್ನು ಅವರ ನಾಟಕದಲ್ಲೇ ತರ್ತಾಯಿದ್ರು. ಅದು ಬಹಳ ವಿಚಿತ್ರವಾಗಿತ್ತು. ಹೇಗೆ ಸ್ವಾಮಿ? 1-2 ದೃಷ್ಟಾಂತ ಮುಂದೆ ಹೇಳ್ಬೋದು. ಅವರು ಲಂಕಾದಹನ ಆಡ್ತಾಯಿದ್ರು. ಲಂಕಾದಹನ ಭಾಳ ಹಳೆ ನಾಟಕ. ನಮ್ಮ ಈ ಹಳೆ ಮೈಸೂರಿನವ್ರಿಗಂತೂ ಅದು ಆ ವಿಷಯ ಹೆಚ್ಚು ಹೇಳಬೇಕಾದ ಅಗತ್ಯವೇ ಇಲ್ಲ. ಈ ಲಂಕಾದಹನದಲ್ಲಿ ಕೊನೆಯಲ್ಲಿ ಹನುಮಂತ ಅಶೋಕವನ ಮೊದಲುಗೊಂಡು ಲಂಕೆಯೆಲ್ಲ ಸುಡ್ತಾನಲ್ಲ, ಆಗ ಗರುಡ್ ಸದಾಶಿವರಾಯರು ಮಾಡಿದಂಥ ಪ್ರಯೋಗ ಏನು ಅಂತಂದರೆ, ಆ ಲಂಕೆಯ ಸುಡೋ ಬದಲು ಮಾಂಚೆಸ್ಟರ್ ಮತ್ತು ಲ್ಯಾಂಕ್ಶೈರಿಂದ ಬರೆಸಿದಂತಹ ಈ ಪರದೇಶಿ ವಸ್ತ್ರಗಳನ್ನು ಸುಡೋ ಚಳವಳಿ ಏನು ನಡೆದಿತ್ತು ಅದನ್ನು ಅದಕ್ಕೆ ಜೋಡಿಸಿ ಆ ರೀತಿ ರಾಷ್ಟ್ರದ ಭಾವನೆಯನ್ನು ಈ ಪೌರಾಣಿಕ ನಾಟಕದಲ್ಲಿ ಅಳವಡಿಸಿದರು. ಇದು ಒಂದು. ಇನ್ನು ಅನೇಕ ದೃಷ್ಟಾಂತ ಕೊಡ್ಬೋದು. ಇನ್ನೊಂದು ದೃಷ್ಟಾಂತ ನಾನು ಕೊಡ್ತೀನಿ. ಅವರು ಇನ್ನೊಂದು ನಾಟಕ ಆಡ್ತಾಯಿದ್ರು, ಉಷಾ ಪ್ರಣಯ ಅಂತ. ಆ ಉಷಾ ಪ್ರಣಯದಲ್ಲಿ ಉಷೆಗೆ ವಿವಾಹ ಆಗಬೇಕು, ಸ್ವಯಂವರ. ಆಗ ಅನೇಕ ರಾಜಕುಮಾರ ಚಿತ್ರಗಳನ್ನೆಲ್ಲ ತಂದು ಅವಳ ಕೈಗೆ ಕೊಡ್ತಾರೆ. ಅವಳು ಒಂದೊಂದಾಗಿ ನೋಡ್ತಾ ಇರ್ತಾಳೆ, ಸಖಿಯೆಲ್ಲ ವರ್ಣನೆ ಮಾಡ್ತಾ ಇರ್ತಾಳೆ. ಆ ರಾಜ್ಕುಮಾರ್ ಯಾರು, ಎಲ್ಲಿಂದ ಆರಂಭವಾಗ್ತಂದೆ, ದಾದಾಬಾಯಿ ನವರೋಜಿಯಿಂದ ಆರಂಭವಾಗುತ್ತೆ. ದಾದಾಬಾಯಿ ನವರೋಜಿಯವರು, ಮೋತಿಲಾಲ್ ಘೋಷರು, ಮೋತಿಲಾಲ್ ನೆಹರೂರು, ಆ ಥರವಾಗಿ ಬಂದ ಮಹಾತ್ಮ ಗಾಂಧಿಯವರು ಬಂದುಬಿಟ್ರಾಗ ಹೀಗೆಲ್ಲ ಇವರೇ ರಾಜ್ಕುಮಾರ್. ಇವನು ಹೇಗಿದ್ದಾನೆ, ಅವನ ಗುಣ ಏನು, ಇಂಥ ರಾಜ್ಕುಮಾರ ಏನು, ಇಂಥ ದೇಶಕ್ಕೆ ಇಂಥ ಕೆಲಸ ಮಾಡಿದ್ದಾನೆ, ಇಷ್ಟು ಸಲ ಜೈಲಿಗೆ ಹೋಗಿದ್ದಾನೆ ಅಂತ ಅವನ ಕಥೆಯೆಲ್ಲ ಹೇಳೋರು. ಅದರಲ್ಲಿ ಒಂದು ಸ್ವಾರಸ್ಯ ಏನಾಯಿತು, ಈ ಚಿತ್ರಗಳ ಪಂಕ್ತಿಯಲ್ಲಿ ಆ ಕಾಲದಲ್ಲಿ ಡಾಕ್ಟರ್ ಆ್ಯನಿ ಬೆಸೆಂಟು ರಾಷ್ಟ್ರಕ್ಕಾಗಿ ಬಹಳ ದುಡಿದವರು. ಡಾಕ್ಟರ್ ಆ್ಯನಿ ಬೆಸೆಂಟ್ ಅಮ್ಮನವ್ರ ಚಿತ್ರವೂ ಬಂದುಬಿಡ್ತು. ಆಗ ಉಷಾ ಇದ್ದೋಳು, ಏನು ಸಖಿ ರಾಜಕುಮಾರ ಅಂತಿ, ರಾಜಕುಮಾರಿಯ ಚಿತ್ರ ತೋರಿಸಿಲ್ಲ ಅಂತಂದ. ಹಾಗೇನಂದ, ಇಲ್ಲ ನಾನು ಮರ್ತೆ ಅಂತಲೋ ಏನೋ ಹೇಳ್ತಾಳೆ. ಇದು ಸ್ವಾರಸ್ಯವಾದ ಅನೇಕ ವಿಚಾರಗಳಾಗ್ತಿತ್ತು. ಆದರೆ ಅವ್ರ ನಾಟಕಗಳು ದೇಶಕ್ಕೆ ಬಹಳ ಉಪಕಾರ ಮಾಡ್ತು, ರಾಷ್ಟ್ರೀಯ ಚಳವಳಿಗೆ ಬಹಳ ಸೇವೆ ಮಾಡ್ತು ಅನ್ನೋ ವಿಷಯದಲ್ಲಿ ನಾವು ಒಪ್ಕೋಬೇಕಾಯ್ತು. ಸರಿ, ಗರುಡ್ ಸದಾಶಿವರಾಯರು ನಾಟಕಗಳು ನಾಡ್ತಾ ಇದ್ರಲ್ಲ, ಸಂಗೀತಕ್ಕೆ ಯಾವ ಸ್ಥಾನ ಇತ್ತು ಅಂತ? ಸಂಗೀತಕ್ಕೆ ಸಾಮಾನ್ಯವಾಗಿ ಅವರ ಕಂಪನಿಯಲ್ಲೇ ಹೆಚ್ಚು ಸ್ಥಾನ ಇತ್ತಿಲ್ಲ. ಈ ಉತ್ತರ ಕರ್ನಾಟಕ ಕಂಪನಿಯಲ್ಲಿ ಈ ಸಂಗೀತ ಆಡುವಂತಹ ಕಂಪನಿಗಳೇ, ಸಂಗೀತ ಪ್ರಧಾನವಾದಂಥ ಕಂಪನಿಗಳೇ ಕೆಲವಿದ್ದು. ಅದರ ಹೆಸರು ಬೇಕಾದರೆ ಶ್ರೀಮಾನ್ ಬಸವರಾಜ್ ಮನ್ಸೂರ್ ಅವರು ಮಾಡಿದಂಥ ಕಂಪನಿ ಹೆಸರು ತಾವು ಕೇಳಿರ್ಬೋದು. ಬಸವರಾಜ್ ಮನ್ಸೂರ್ ಅವರ ಕಂಪನಿಯಲ್ಲಿ ಸೋನಬಾ ಇದ್ದರು, ಬಸವರಾಜ್ ಇದ್ದರು. ಸಂಗೀತಕ್ಕೆ ಪ್ರಾಧಾನ್ಯ ಇತ್ತು. ಗರುಡ್ ಸದಾಶಿವರಾಯರ ಕಂಪನಿ ಮತ್ತು ಹಂದಿನೂರು ಸಿದ್ದರಾಮಯ್ಯನವ್ರ ಕಂಪನಿ, ಇಂಥ ಕಂಪನಿಗಳಲ್ಲಿ ಸಂಗೀತಕ್ಕೆ ಹೆಚ್ಚು ಪ್ರಾಧಾನ್ಯವಿರಲಿಲ್ಲ. ಅದರ ಮೂಲ ಕಾರಣ ಏನಂದರೆ ಗರುಡ್ ಸದಾಶಿವರಾಯರಿಗೆ ಸಂಗೀತ ಬರ್ತಾ ಇತ್ತಿಲ್ಲ. ಆದರೂ ಹಾಡ್ತಿದ್ರಲ್ಲ, ಹಾಡ್ತಿದ್ರು, ಆ ಹಾಡಿಕೆ ಅವರೇ ಸಂತೋಷವೂ ಪಡ್ತಿದ್ರು. ಆದರೆ ಏನು ಮಾಡ್ತಾಯಿದ್ರು ಅಂತ, ಸಾಮಾನ್ಯವಾಗಿ ಉತ್ತರ ಕರ್ನಾಟಕ ಕಂಪನಿಯಲ್ಲಿ ಒಬ್ಬ ಒಳ್ಳೆ ಗವಾಯಿನ ಇಟ್ಕೊಂಡು ಅವನಿಗೆ ನಾರದ ಇಂಥ ವೇಷಗಳು ಹಾಕಿಬಿಟ್ಟು ಈ ಸಂಗೀತದ ಕೊರತೆಯನ್ನು ಆ ರೀತಿ ಪೂರೈಸ್ಕೊತಾಯಿದ್ರು. ಹೀಗೆ ಗರುಡ್ ಸದಾಶಿವರಾಯರ ಕಂಪನಿ ಇದ್ದವರು ನೀಲ್ಕಂಠ ಬುವಾ ಗಾಡ್ಗೋಳಿ ಅಂತ ಒಬ್ಬರು ವಿದ್ವಾಂಸರಿದ್ದರು. ಅವರು ಭಾಳ ಚೆನ್ನಾಗಿ ಹಾಡ್ತಾಯಿದ್ರು. ಈ ಕೊರತೆಯನ್ನೆಲ್ಲ ಅವರು ತುಂಬಿಕೊಂಡು ಹೋಗ್ತಾಯಿದ್ರು. ಗರುಡ್ ಸದಾಶಿವರಾಯರ ಸಮಕಾಲಿಕರು ಅಥವಾ ಶಿಷ್ಯರು ಇವ್ರ ಬಗ್ಗೆ ಏನಲ್ಲಿ ಕೊಂಚ ವಿವರಣೆ ಕೊಡ್ತೀರಾ? ಗರುಡ್ ಸದಾಶಿವರಾಯರ ಶಿಷ್ಯರ ಪೈಕಿ ನಾವು ಹೆಸರಿಸಬೇಕಾದ್ರೆ ಹೆಚ್ಚು ಕಡಿಮೆ ಸ್ವಲ್ಪ ಅವರ ಮಟ್ಟಕ್ಕೆ ನಿಲ್ಲುವಂಥ ಇನ್ನೊಬ್ಬ ಬಹಳ ಶ್ರೇಷ್ಠ ನಟ ಹುಲುಮನಿ ಸೀತಾರಾಮ ಶಾಸ್ತ್ರಿ. ಮೊನ್ನೆ ದಿನ ಸಂಗೀತ ನಾಟಕ ಅಕಾಡೆಮಿಯಲ್ಲಿ ಅವಾರ್ಡ್ ಕೊಟ್ಟವಲ್ಲ, ಅವರೇ ಹುಲುಮನಿ ಸೀತಾರಾಮ ಶಾಸ್ತ್ರಿ. ಮತ್ತು ಗರುಡ್ ಸದಾಶಿವರಾಯರ ಕಂಪನಿಯಲ್ಲಿ ಪಾವಂಚೆ ಅಂತ ಒಬ್ಬರಿದ್ದರು. ಅವರು ಬಹಳ ಚೆನ್ನಾಗಿ ಹಾಸ್ಯದ ಪಾತ್ರಗಳು ಮಾಡ್ತಾಯಿದ್ರು. ಅವರು ಮಂಗಳೂರು ಕಡೆಯವರು. ಸೀತಾರಾಮ್ ಭಟ್ಟ ಅಂತ ಕೊಪ್ಪಳದವರು, ಅವರು ಒಳ್ಳೆ ಪಾತ್ರಗಳು ಮಾಡ್ತಾಯಿದ್ರು. ಹಂಪಿ ನೀಲ್ಕಂಠಪ್ಪ ಅಂತ ಸ್ತ್ರೀ ಪಾತ್ರ ಮಾಡ್ತಾಯಿದ್ರು. ಆ ಕಾಲದಲ್ಲಿ ಕರ್ನಾಟಕದ ಬಾಲಗಂಧರ್ವ ಅಂತ ಅವ್ರನ್ನ ಕರೀತಾಯಿದ್ರು. ಸ್ತ್ರೀ ಪಾತ್ರ ಮಾಡುವಂಥ ಗಂಡಸರಲ್ಲಿ ಆ ಪಾತ್ರವನ್ನು ಬಹಳ ಚೆನ್ನಾಗಿ ಮಾಡ್ತಾಯಿದ್ದವರು ನಮ್ಮಲ್ಲಿ ಹಾಗೆ ನಾಗೇಂದ್ರ ಯಾರಿದ್ದರೋ ಆ ರೀತಿ ಉತ್ತರ ಕನ್ನಡದವರು ಹಂಪಿ ನೀಲ್ಕಂಠಪ್ಪನವರು. ಇವರಲ್ಲದೆ ಬೇರೆ ನಟರು ಇದ್ದರು. ಗರುಡ್ ಸದಾಶಿವರಾಯರ ಪ್ರಭಾವಕ್ಕೆ ನೇರವಾಗಿ ಸಿಲುಕದೆ ಇವರ ಪ್ರಭಾವದಿಂದ ಪ್ರಭಾವಿತರಾಗಿ ಸ್ವಂತ ಕಂಪನಿಗಳು ಮಾಡಿಕೊಂಡು ಒಳ್ಳೆ ಪಾತ್ರಗಳನ್ನು ಮಾಡ್ತಾಯಿದ್ದಂಥ ನಟರ ಪೈಕಿ ನಾವು ಹೇಳಬೇಕಾದ್ರೆ ವಾಮನರಾವ್ ಮಾಸ್ತರು ಇವರು ಸಮಕಾಲೀನರಾಗಿದ್ದರು. ಹಂದಿನೂರು ಸಿದ್ದರಾಮಯ್ಯನವರು ಇವರು ಚಿಕ್ಕವರು, ಬಹಳ ಒಳ್ಳೆಯ ನಟರು, ಸದಾಶಿವರಾಯರ ಸರಸಮಕ್ಕೆ ನಿಲ್ಲುವಂಥ ನಟರು. ಮತ್ತು ಬಸವರಾಜ್ ಮನ್ಸೂರು ಈ ಕೋಮಲವಾದ ಶೃಂಗಾರ ಪ್ರಧಾನವಾದ ಪಾತ್ರಗಳು ಮಾಡುವುದರಲ್ಲಿ ಬಹಳ ಮುಖ್ಯರಾಗಿದ್ದರು. ಹೀಗೆ ಅನೇಕ ಜನ ನಟರು ಅಲ್ಲಿ ವರ್ಧಿಸಿ ನಾಟಕವನ್ನು ಉತ್ತರ ಕರ್ನಾಟಕದಲ್ಲಿ ಬೆಳೆಸಿದರು. ಗಂಗೂಬಾಯಿ ಗುಳೇದ್ ಗುಡ್ಡ ಏನಲ್ಲಿ ಅವರ ಕಂಪ್ನಿಯಲ್ಲಿ ಪಾತ್ರ ವಹಿಸಿದರೆ? ಗಂಗೂಬಾಯಿ ಗುಳೇದ್ ಗುಡ್ಡ ಸದಾಶಿವರಾಯರ ಕಂಪನಿ ಇತ್ತಿಲ್ಲ, ವಾಮನರಾವ್ ಮಾಸ್ತರ್ ಕಂಪನಿ. ಆಮೇಲೆ ಕೆಲವು ದಿವಸ ಆದಮೇಲೆ ಅವರೇ ಸ್ವಂತ ಕಂಪನಿ ಮಾಡಿಕೊಂಡು ಅವ್ರು ನಾಟಕಗಳು ಆಡ್ತಾಯಿದ್ರು. ಬಹಳ ಒಳ್ಳೆ ನಟಿ, ಬಹಳ ಸುಂದರವಾದ ಶಾರೀರ,
ಮತ್ತು ಬಹಳ ಚೆನ್ನಾಗಿ ಹಾಡ್ತಾ ಇದ್ದರು. ಇನ್ನು ಒಂದೇ ಒಂದು ಪ್ರಶ್ನೆ ಕೃಷ್ಣರೇ, ಸದಾಶಿವರಾಯರಿಗೆ ಕಲಾದೇವತೆ ಚೆನ್ನಾಗಿ ಒಲ್ದಿದ್ಲು, ಸರಸ್ವತಿ ಚೆನ್ನಾಗಿ ಒಲ್ದಿದ್ಲು, ಲಕ್ಷ್ಮಿ ಏನಲ್ಲಿ ಹತ್ತಿರ ಬಂದಿದ್ಲ ಅಂತ? ಅವರು ಬಹಳ ವ್ಯವಹಾರದಲ್ಲಿ ಬಹಳ ನಿಸ್ಸೀಮರು, ಯಾರಿಗೂ ಅನ್ಯಾಯ ಮಾಡ್ತಾಯಿತ್ತಿಲ್ಲ. ಆದರೆ ಹಣ ದುಂದು ಮಾಡೋದು, ವಿನಾಕಾರಣ ಖರ್ಚು ಮಾಡೋದು ಅವ್ರು ಲಿಕ್ತಿಲ್ಲ. ಹೀಗಾಗಿ ಅಲ್ಪ ಸ್ವಲ್ಪ ಹಣ ಮಾಡ್ಕೊಂಡಿದ್ರು. ಸದಾಶಿವರಾಯರ ಕೊನೆಗಾಲದಲ್ಲಿ ವರದಾಚಾರ್ಯ ಆದ ಹಾಗೆ ಕಷ್ಟ ಏನಿಲ್ಲ, ಸುಖವಾಗಿದ್ದರು. ಗದಗ್ನಲ್ಲಿ ಹೋದರು. ಗದಗ್ನಲ್ಲಿ ಒಂದು ವಾಲಂಟಿಯರ್ ಕೋರ್ ಮಾಡಬೇಕು, ಒಂದು ವಾಲಂಟಿಯರ್ ಕ್ಯಾಂಪ್ ಮಾಡಬೇಕು ಅಂತ ಪ್ರಯತ್ನ ಮಾಡಿ ಒಂದು ರೀತಿಯಾಗಿ ದೇಶ ಸೇವೆ ಕೂಡ ಕೊನೆಯಲ್ಲಿ ಮಾಡಿರೋರು. ಅಂದರೆ ಒಟ್ಟಲ್ಲಿ ಸದಾಶಿವರಾಯರು ಶ್ರೀಮಂತರಾಗದೇ ಇದ್ದರೂ ಕೂಡ ಹೊಟ್ಟೆ ಬಟ್ಟಿಗೆ ಕಷ್ಟಪಡುವ ರೀತಿಯಲ್ಲಿ ಅವರ ಕೊನೆಗಾಲ ಕಳೀಲಿಲ್ಲ ಅಂತ ನಾನು ಹೇಳುವುದು. ಅಂತೂ ನಟರಲ್ಲಿ ಒಂದೊಂದು ಅಪರೂಪ ಅಲ್ವೇ? ಭಾಳ ಅಪರೂಪ. ಅಂತೂ ಕಲೆಗಾರನಾಗಿ ಕಲೆಯನ್ನೇ ಧ್ಯೇಯವಾಗಿ ಇಟ್ಕೊಂಡು ಜೀವನವಾಗಿ ಇಟ್ಕೊಂಡು ಬಡತನದಲ್ಲಿ ಸಾಯ್ಲಿಲ್ವಲ್ಲ, ನಿಜವಾಗಿ ಕೂಡ ಸದಾಶಿವರಾಯರು ಮುನ್ಸಿಪಾಲಿಟಿ ಹೆಣ ಆಗಲಿಲ್ಲ, ಸ್ವಂತ ಮನೆಯಲ್ಲೇ ಸಂತೋಷವಾಗಿ ಹೋದರು. ನಿಜವಾಗಿಯೂ ಕೂಡ ಕಲಾವಿದನ್ಗಾರಿ. ಅಂತೂ ಸದಾಶಿವರಾಯ ಗರುಡ್ರ ವಿಷಯ ತಾವು ಪರಿಚಯ ಮಾಡಿಕೊಟ್ಟಿಕ್ಕೆ ಬಹಳ ವಂದನೆಗಳು ಕೃಷ್ಣರೇ. ನನಗೂ ಈ ಅವಕಾಶ ಕೊಟ್ಟು ಅವ್ರನ್ನ ಜ್ಞಾಪಿಸ್ಕೊಳ್ಳೋದಕ್ಕೆ ಈ ಒಂದು ಅನುಕೂಲ ಮಾಡಿಕೊಡೋದಕ್ಕಾಗಿ ನಾನು ಧನ್ಯವಾದಗಳನ್ನು ಅರ್ಪಿಸ್ತೇನೆ.